ಮಾಡ್ತಿದ್ವಿ. ಈ ಹೊಸ ಸಂಪ್ರದಾಯ ಆಗದ್ ಬೇಡ, ರೈತನ ಮುಂದೆ ನಿಲ್ಸ್ಬಿಟ್ಟು ಬಿಟ್ ಮಾಡಿದ್ರೆ ನಮ್ಗೆ ಬಹಳ ಅನುಕೂಲ ಅಂತ ಹೊಸ ಸಂಪ್ರದಾಯ ಬೇಡ. ಕರ್ನಾಟಕದಲ್ಲಿ ರೈತರನ್ನ ಮುಂದೆ ನಿಲ್ಸ್ಕೊಂಡೆ ಬಿಟ್ ಮಾಡಿ ಸರ್. ಸರ್ ಇದ್ರಲ್ಲಿ ನೀವು ಹೇಳಿದ್ರಲ್ಲ ಸರ್ಕಾರದಿಂದ ಇನ್ಫ್ಲೂಯೆನ್ಸ್ ಬಂದಿಲ್ಲ ಸರ್ ನಮ್ಗೆ ಅಂತ. ಇನ್ಫ್ಲೂಯೆನ್ಸ್ ಬಂದಿದೆ ಗೊತ್ತಿಲ್ಲ ಅಂತ ನಾನು ಮಾತಾಡ್ತೀನಿ ಅಂತ. ಸರ್ಕಾರದಿಂದ ಟೊಬ್ಯಾಕೋ ಮೇಲೆ ಈ ವರ್ಷ ಯಾವುದೇ ಇನ್ಫ್ಲೂಯೆನ್ಸ್ ಆಗಲಿ ಸರ್ಕಾರ ಟೊಬ್ಯಾಕೋ ಮೇಲೆ ಹೇರಿಲ್ಲ. ಆದ್ರಿಂದ ರೈತರು ಕೇಳ್ತಾರೆ ಯಾವುದೇ ಇನ್ಫ್ಲೂಯೆನ್ಸ್ ಹೇರಿದ್ಮೇಲೆ ಈ ಸಿಗರೇಟ್ ಜಾಸ್ತಿ ಆಯ್ತು ಕಮ್ಮಿ ಆಯ್ತು GST ಬರ್ತದೆ ಮಾರಾಟ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಸರ್. ನೀವು ಹೊಗೆ ಸೊಪ್ಪು ಖರೀದಿ ಮಾಡೋ ವಿಚಾರದಲ್ಲಿ ಏನ್ ಮಾರ್ಕೆಟ್ ಅವರೇಜ್ ಇತ್ತು ಆ ಅವರೇಜ್ ನ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಪ್ರಶ್ನೆ ಅಷ್ಟೇ ರೈತರು. ನೀವು ಅವರೇಜ್ ಕೊಟ್ಬಿಟ್ರೆ ನಾವು ಈಗ ಆಗ್ಲೇ ಹೇಳ್ದಂಗೆ ನಿಮ್ಗೆ 400 ಕೋಟಿ 500 ಕೋಟಿ ಅಂತ ಕೇಳ್ತಾರ, ನೀವು ಕೊಡ್ತಾರ 320 ಅವರೇಜ್ ಮಾತ್ರ ಕೊಡಿ ಸರ್. ಇಡೀ ದೇಶದಲ್ಲಿ ಕೊಡ್ಬೇಕು. ಜೊತೆಗೆ ಸರ್ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಸರ್ ಮಳೆ ಆಶ್ರಿತ ಪಡಿತಾರ ಅಂತ ಪಡಿತಾರದು ಕರ್ನಾಟಕದಲ್ಲಿ ಮಾತ್ರ ಅಷ್ಟೇ. 10-15% ನಾವು ಸಲಹೆ ಬೆಳೀತಾ ಇರ್ಬೋದು. 85-90% ಮಳೆ ಆಶ್ರಿತ. ನೀವು ಕೊಟ್ಟಿನ 2%, ಆಂಧ್ರದಲ್ಲಿ 4% ಸರ್. ಸ್ಮೂತ್ ಮತ್ತೆ ಸಾಫ್ಟ್ ಕರ್ನಾಟಕದಲ್ಲಿ ಮಾತ್ರ ಹೊಗೆ ಸೊಪ್ಪು. ನಿಮ್ಗೆ ಇಂತ ಹೊಗೆ ಸೊಪ್ಪನ್ನ ನೀವು ನ್ಯಾಷನಲೈಸ್ ಅಲ್ಲಿ ಮಾರ್ಕೆಟ್ ಇರೋ ಹೊಗೆ ಸೊಪ್ಪನ್ನ ನೀವು ಕಮ್ಮಿ ಕೊಟ್ಬಿಟ್ಟು ನೀವು ರೈತರಿಗೆ ಅನ್ಯಾಯ ಮಾಡೋದ್ರೆ ನೀವೇನ್ ಪ್ರಯೋಜನ ಸರ್? ನೀವು ಮಾರ್ಕೆಟ್ ಮಾಡಿ ದಯಮಾಡಿ ರೈತರು ಅನುಕೂಲ ಆಗೋ ರೀತಿಲಿ ನೀವು ಬಿಟ್ ಮಾಡಿ ಸರ್. ನಾನು ಸರ್ ರೈತರು ಮುಂದೆ ನಿಲ್ಸ್ಕೊಂಡೆ ಬಿಟ್ ಮಾಡ್ಬೇಕು. ರೈತರು ಒಳಗಡೆ